ಅಫಜಲ್ಪುರ ತಾಲೂಕಿನಲ್ಲಿ ಬತ್ತಿ ಹೋಗಿರುವ ಭೀಮಾ ನದಿಗೆ ಭೇಟಿ ನೀಡಿದ ರೈತ ಮುಖಂಡರು ನದಿಯ ದುರಸ್ಥಿತಿಯನ್ನು ಪರಿಶೀಲಿಸಿ ರೈತರ ಸಮಸ್ಯೆಗಳನ್ನು ಕುರಿತು ತೀವ್ರ ಕಳವಳಿಯನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಹೋರಾಟಗಾರ ಶ್ರೀಮಂತ್ ಬಿರಾದಾರ್, ಬತ್ತಿರುವ ಭೀಮೆಯ ಒಡಲಿಗೆ ನಮ್ಮ ಪಾಲಿನ 16 ಟಿಎಂಸಿ ನೀರನ್ನು ಹರಿಸಿ ರೈತರ ಹಿತ ಕಾಪಾಡುವ ಕೆಲಸ ರಾಜಕಾರಣಿಗಳು ಮಾಡಬೇಕು. ರೈತರು ನೀರಿನ ಕೊರತೆಯಿಂದ ಬೆಳೆ ಬೆಳೆಯಲು ಸಾಧ್ಯವಾಗದ ಸ್ಥಿತಿಗೆ ತಲುಪಿದ್ದಾರೆ. ಜನಪ್ರತಿನಿಧಿಗಳು ರಾಜಕೀಯ ಬಿಟ್ಟು ರೈತರ ಬಗ್ಗೆ ಗಮನ ಹರಿಸಬೇಕು ಎಂದು ಆಗ್ರಹಿಸಿದರು. ನಂತರ ಮಾತನಾಡಿದ ಮುಖಂಡರಾದ ಪ್ರಮೋದ್ ಭೂವಿ ಹಾಗೂ ರವಿ ಗೌರ, ಭೀಮಾ ನದಿಯಲ್ಲಿ ಸಮರ್ಪಕವಾಗಿ ನೀರು ಹರಿಯದ ಕಾರಣ ಅಂತರ್ಜಲ ಮಟ್ಟ ಕುಸಿದಿದ್ದು ಕೃಷಿ ಚಟುವಟಿಕೆಗಳಿಗೆ ಸಂಪೂರ್ಣವಾಗಿ ಹಿನ್ನಡೆಯಾಗಿವೆ. ಇದರಿಂದ ರೈತರು ಹಾಗೂ ಜಾನುವಾರುಗಳು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ಹೇಳಿದರು. ಸರ್ಕಾರ ಕೂಡಲೇ ಉಜ್ಜನಿ ಹಾಗೂ ನಾರಾಯಣಪುರ ಜಲಾಶಯಗಳಿಂದ ಭೀಮಾ ನದಿಗೆ ಅಗತ್ಯ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡಿ ರೈತ ಹಿತ ಕಾಪಾಡಬೇಕು. ಇಲ್ಲವಾದರೆ ರೈತರೊಂದಿಗೆ ಸೇರಿ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಈ ವೇಳೆ ರೈತ ಸಂಘದ ಮುಖಂಡರಾದ ಹಾಗೂ ಸ್ಥಳೀಯ ರೈತರು ಉಪಸ್ಥಿತರಿದ್ದರು. ಭೀಮಾ ನದಿಗೆ ಶೀಘ್ರ ನೀರು ಹರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದರು. ಚನ್ನು ಇಂಚಿಗೆರೆ, ಆರ್ಜ32 ಕನ್ನಡ ನ್ಯೂಸ್, ಅಫಜಲ್ಪುರ್. ಈ ಕಡೆ ಹೊಳಿಗೂ ನೀರಿಲ್ಲ, ಈ ಕಡೆ ಬೆಳೆನೂ ಪೂರ್ವ ಒಣಗ್ಯಾವ. ರೈತರು ಇರಬೇಕು ಸಾಯ್ಬೇಕು ಒಂದು ಗೊತ್ತಾಗಿಲ್ಲ. ಸರ್ಕಾರ ಗಮನ ತಗೊಲಾಗ್ಯದ. ಮತ್ತು ಇವತ್ತು ಅಲ್ಲಿ ನಾವು ಎಲ್ಲ ಡ್ಯಾಮೇಜ್ ನೋಡಿದೆವು. ಅಲ್ಲಿ ನೀರೇ ಇಲ್ಲ, ಸುಮ್ಮನೆ ಸಣ್ಣ ಡ್ಯಾಮ್ ಒಟ್ಟು ನೋಡಿದ್ರೆ ಒಣಗ್ಯದ. ಬೆಳೆ ರೈತರು ವರ್ಷರ ಮಳೆ ಹೊಳಿ ಬಂದು ಎಲ್ಲ ರೈತರು ಅವಾಗೂ ಸತ್ತಾರ. ಈ ವರ್ಷ ಸತ್ತಾರ. ಈ ದನ ಕುರಿ ಹ್ಯಾಂಗ ಬದಬೇಕು? ಈಗ ವರ್ಷ ದನ ಕುರಿಗಳು ನೀರಿಲ್ಲ. ಮನುಷ್ಯರಿಗೆ ಅಫಜಲ್ಪುರ ತಾಲೂಕಿನ ವಾರಕ್ಕೊಂದೊಂದು ನೀರು ನೀರು ಏನು ಕಾಣ್ತದೋ ಏನು ನೋಡ್ಲತ್ತದೋ ಒಂದು ಗೊತ್ತಾಗಲ್ಲ. ಏನು ಇರಬೇಕು ಅಂತ ಪರಿಸ್ಥಿತಿ ಬಂದದ. ಅದಕ್ಕೆ ದಯವಿಟ್ಟು ಹೇಳ್ತೀನ, ಸರ್ಕಾರದ ಕಡೆ ಗಮನ ತಗೋಬೇಕು. ಎಷ್ಟೋ ಹೋರಾಟ ಆಗ್ಲಾಗತ್ತಾವ. ಎಷ್ಟೋ ರೈತರ ವಾರಕ್ಕೆ ಮತ್ತು 15 ದಿನಕ್ಕೊಂದು ಮಾಡ್ಲಾಗತ್ತಾರೆ. ಒಟ್ಟು ಸರ್ಕಾರ ಗಮನನೇ ತಗೋಲಿ ಅದು ನಮ್ಮ ಕಡೆ. ಅದಕ್ಕೆ ದಯವಿಟ್ಟು ಉಜ್ನಿ ಡ್ಯಾಮಿನಿಂದ ನೀರು ಬಿಡಬೇಕು. ಮತ್ತು ನಮ್ಮ ರೈತರು ಇವತ್ತಿನ ದಿನ ಅವ್ರು ಇದ್ರನ್ನೇ ನಾವೆಲ್ಲರೂ ಬದುಕ್ತೇವೆ. ಮತ್ತು ರೈತರೇ ಅವ್ರು ಬೆಳೀಲಿಲ್ಲ ಅಂದ್ರೆ ನಾವು ಅದಕ್ಕಲ್ಲೇ ಇವತ್ತಿನ ದಿನ ರೈತರು ಬೆಳೆದ ಬಗ್ಗೆ ನಮಗೆ ಏನಾರು ಒಂದು ದಾನ ಸಿಗುತ್ತದಿಲ್ಲ, ಸಿಗಲ್ಲೇ. ಅದಕ್ಕೆ ನಾ ಹೇಳ್ತೀನಿ, ದಯವಿಟ್ಟು ನಮ್ಮ ಈ ಭೀಮಾ ನದಿ ಹೊಳಿಗೆ ನೀರು ಬಿಡಬೇಕು. ಸರ್ಕಾರ ಗಮನ ಕೊಡಬೇಕು ಇದಕ್ಕೆ. ಅದಕ್ಕೆ ನಾ ಈಗ ಹೇಳಕತ್ತೀನಪ್ಪ ಅಂದ್ರೆ, ಇವತ್ತಿನ ದಿನದಲ್ಲಿ ಈ ಕಡೆ ಮನುಷ್ಯರು ಸಾಯ್ತಾರ, ದನ ಕುರಿನೂ ಸಾಯ್ತಾವ. ಮೂಕ ಜನವರಿ ಒಂದು ಉಳಿಯಲಿ. ಅದಕ್ಕೆ ಅಂಥ ಪರಿಸ್ಥಿತಿ ಬಂದ ನಮ್ಮಲ್ಲಿ. ಅದಕ್ಕೆ ದಯವಿಟ್ಟು ನಾ ಸರ್ಕಾರಕ್ಕೆ ಏನು ಹೇಳ್ತೀನಪ್ಪ ಅಂದ್ರೆ, ದಯವಿಟ್ಟು ಭೀಮಾ ನದಿಗೆ ನೀರು ಬಿಡಬೇಕು. ಉಜ್ನಿ ಡ್ಯಾಮಿನ ನೀರು ಬಂದು ಅಂದರೆ ಎಲ್ಲರೂ ಉಳಿತಾರಲ್ಲ, ಎಲ್ಲರೂ ಸಾಯ್ತೇವೆ ನಾವು. ಅಂಥ ಪರಿಸ್ಥಿತಿ ಬಂದದ. ಅದಕ್ಕೆ ನನ್ನ ಹೆಸರು ಪ್ರಮೋದ್ ಭೋವಿ ಅಂತ, ಸಿದ್ದರಾಮೇಶ್ವರ ತಾಲೂಕು ಅಧ್ಯಕ್ಷರು. ಇವತ್ತು ಭೀಮಾ ನದಿ ಬತ್ತಿ ಹೋಗಿದೆ. ಭೀಮಾ ಅನ್ನೋಂಥ ಒಂದು ಕಲ್ಪನೆ ಸಾವಿರಾರು ಜನರಿಗೆ ಬದುಕಂತ ಈ ಭೀಮೆಯನ್ನು ಉಳಿಸ್ಬೇಕು ಅಂತೇಳಿ ಇವತ್ತು ಈ ಭಾಗದ ಹಲವಾರು ಜನರು ಮಾಡಿದರ ಪ್ರತಿಫಲವಾಗಿ ಸಣ್ಣ ಗ್ರಾಮದ ಒಂದು ಅಣೆಕಟ್ಟನ್ನು ಕಟ್ಟಿದ್ದಾರೆ. ಆ ಅಣೆಕಟ್ಟಿಗೆ ಆ ಖರ್ಚು 10 ಪಟ್ಟು ಖರ್ಚಾಗಿದೆ. ಇವತ್ತಿನ ವೆಚ್ಚ ಸುಮಾರು 120 ಕೋಟಿ ರೂಪಾಯಿ. ಆದರೆ ನೀರು ಇನ್ನೂ ಇಲ್ಲಿ ತನಕ ಯಾವ ರೈತರ ಮಕ್ಕಳಿಗೂ ಹೋಗಿಲ್ಲ ಅನ್ನೋದು ಒಂದು ಆತಂಕಕಾರಿ ಬೆಳವಣಿಗೆ. ಇವತ್ತು ಮನಸ್ಸು ಇಚ್ಛೆಯನ್ನು ಉಳ್ಳಂಥ ಅಧಿಕಾರಿಗಳು ಇರಬೇಕಾಗಿತ್ತು ಮತ್ತು ಶಾಸಕರಾಗಿರಬೇಕು. ಇಲ್ಲಿ ಆಡಳಿತ ನಡೆಸಲಿಕ್ಕೆ ಜನರ ಬದುಕಿನ ಜೊತೆ ಅವರು ರಾಜಕೀಯ ಮಾಡಬೇಕೇ ವಿನ ಜನರ ವಿರೋಧಿಯಾಗಿ ಚಟುವಟಿಕೆ ಮಾಡುತ್ತಿರೋದು ನಾವು ಖಂಡನೆ ಮಾಡ್ತೀವಿ. ಇವತ್ತು ಈ ಭಾಗದಾಗ ನಮಗೆ ಬೇಕಾಗಿದೆ ಏನಂತಂದ್ರೆ ನೀರು, ವಿದ್ಯುತ್ ಮತ್ತು ರೈತ ಬೆಳೆದಂಥ ಬೆಲೆಗೆ ಬೆಂಬಲ ಬೆಲೆ ಸಿಗಬೇಕು. ಸಿಕ್ಕರೆ ಎಲ್ಲ ರೈತರು ಸದೃಢವಾಗಿ ಆರ್ಥಿಕವಾಗಿ ಇವತ್ತು ಏತ ನೀರಾವರಿ ಯೋಜನೆ ಆಗಿದೆ. ಇವತ್ತು 30 ವರ್ಷಗಳಿಂದ ಬಂದಂಥ ಅನುದಾನವನ್ನು ಖರ್ಚಾಗ್ತಿದೆ ವಿನ
ಇವತ್ತು ಯಾವ ರೈತನ ಹೊಲಕ್ಕೂ ಕೂಡ ಈ ಯೋಜನೆಯಿಂದ ನೀರು ಸಿಕ್ಕಿಲ್ಲ ಅನ್ನೋದು ಆತಂಕ ಕಳವಳಿಕಾರಿ ಬೆಳವಣಿಗೆ. ಹಾಗಾಗಿ ನಾವು ತಕ್ಷಣ ಒತ್ತಾಯ ಮಾಡೋದೇನಂತಂದ್ರೆ ಇವತ್ತು ನೂರಾರು ಕೋಟಿ ರೂಪಾಯಿ ವೆಚ್ಚ ಮಾಡಿ ಸರ್ಕಾರದ ಒಂದು ಅನುದಾನವನ್ನು ವೆಚ್ಚ ಮಾಡಿ ರೈತರ ಹೊಲಕ್ಕೆ ಏನು ನೀರು ಕೊಡಲಾರ್ದು ಮತ್ತು ಅದು ಬಂದಂಥ ಅನುದಾನವನ್ನು ಯಾವುದೋ ಒಬ್ಬ ಗುತ್ತಿಗೆದಾರನಿಗೆ ಕೊಡೋಂಥ ಏನು ಈ ರಾಜಕಾರಣ ಇದೆಯಲ್ಲ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ತಕ್ಷಣ ಇವತ್ತು ಬರಗಾಲಕ್ಕೆ ಮೂಲ ಕಾರಣ ಏನಂತಂದ್ರೆ ಇವತ್ತು ನಮ್ಮಲ್ಲಿ ಎಷ್ಟು TMC ನೀರು ಇಟ್ಕೋಬೇಕಾಗಿತ್ತು ಆ ನೀರನ್ನು ಇಟ್ಕೊಂಡಿಲ್ಲ ಅನ್ನೋಂಥದ್ದು. ಇವತ್ತು ಭೀಮಾ ಏತ ನೀರಾವರಿಯಲ್ಲಿ 3.1 TMC ನೀರನ್ನು ಇಟ್ಕೋಬೇಕು, ಬಟ್ ನೀರು ಇಡ್ತಾ ಇಲ್ಲ. ಇವತ್ತು ನಿಂತ ನೀರನ್ನು ಇವಾಗ ರೈತ ಸಮಯದಲ್ಲಿ ಅವರ ನಾವು ಕಬ್ಬು ಮಾಡೋ ಸಮಯದಲ್ಲಿ ಅವಶ್ಯಕತೆ ಇರೋದಿಲ್ಲ. ಆ ಕಟಾವು ಮಾಡುವಾಗ ಕಾಲುವೆ